ವೆಲ್ಕಮ್ ಬ್ಯಾಕ್. ಮಳೆಯ ಅವಾಂತರಕ್ಕೆ ಬೆಂಗಳೂರಿನಲ್ಲಿ ಓರ್ವ ಬಲಿಯಾಗಿರುವ ಘಟನೆ ನಡೆದಿದೆ. ಮಣ್ಣು ಕುಸಿದು ಕಾರ್ಮಿಕ ಬಲಿಯಾಗಿರುವಂತದ್ದು, ಮತ್ತೋರ್ವ ಗಂಭೀರವಾಗಿರುವಂತದ್ದು. ಯಲಹಂಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಕಟ್ಟಡ ನಿರ್ಮಾಣಕ್ಕೆ ಮಣ್ಣು ಒಗೆಯುವಾಗ ಅವಘಡ ನಡೆದಿರೋದು. ಎಂಬಸಿ ಗ್ರೂಪ್ಗೆ ಸೇರಿದಂತ ಕಟ್ಟಡ. ಮಳೆ ನೀರು ಜಾಸ್ತಿ ಹರಿದ ಪರಿಣಾಮ ಮಣ್ಣು ಕುಸಿದಿದೆ. ಮಣ್ಣಿನಡಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕನೊಬ್ಬ ಸಿಲುಕಿ ದುರ್ಮರಣಕ್ಕೀಡಾಗಿರೋದು. ಗಾಯಾಳುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿ ಯಲಹಂಕ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ಇದೇ ಸ್ಥಳದಲ್ಲಿ ಈ ಘಟನೆ ನಡೆದಿರುವಂತದ್ದು. ಎಂಬಸಿ ಗ್ರೂಪ್ಗೆ ಸೇರಿದಂತಹ ಒಂದು ಕಟ್ಟಡ. ಇಲ್ಲಿ ಕಾರ್ಮಿಕರು ಕೆಲಸ ಮಾಡುವಾಗ ನಿನ್ನೆ ಗಮನಿಸಿದಿರಿ ಮಳೆ ಯಾವ ಮಟ್ಟಿಗೆ ಆಯಿತು ಬೆಂಗಳೂರಿನಲ್ಲಿ ಅಂತ ಹೇಳಿ. ಮಳೆಯ ನೀರು ಹೆಚ್ಚಾಗಿ ಹರಿದ ಪರಿಣಾಮ ಮಣ್ಣು ಕುಸಿದು ಈ ರೀತಿಯ ಒಂದು ಅವಘಡ ನಡೆದಿದೆ. ಆ ಮಣ್ಣಿನ ಅಡಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕ ಸಿಕ್ಕಾಕೊಂಡು ದುರ್ಮರಣಕ್ಕೀಡಾಗಿರೋದು. ಇನ್ನು ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ಕೊಡ್ತಾರೆ. ಮಾದೇಶ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಓ ಟಿ ಯು. ಶ್ರೀಪಾದ್, ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಕಳೆದ ಎರಡು ತಾಸು ಆ ಕಡೆ ಈ ಕಡೆ ಮಳೆ ಬಂತ ಸಂದರ್ಭದಲ್ಲಿ ಸಾಕಷ್ಟು ಕಡೆ ನೀರು ತುಂಬಿತ್ತು. ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲೂ ಕೂಡ ನೀರು ನುಗ್ಗುವಂತ ಕೆಲಸವಾಗಿತ್ತು. ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಂಬಸಿ ಗ್ರೂಪ್ಗೆ ಸೇರಿದಂತ ಒಂದು ಕಟ್ಟಡದ ಕಾಮಗಾರಿ ಕೂಡ ನಡೆಯಿತು. ಅಲ್ಲಿ 5 ರಿಂದ 6 ಜನ ಕಾರ್ಮಿಕರು ಮಣ್ಣು ಅಗೆಯುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಬುನಾದಿಗೆ ಮಣ್ಣು ಅಗೆಯುವಂತ ಕೆಲಸವನ್ನು ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಮಳೆ ಜೋರಿದ್ದಂತ ಸಂದರ್ಭದಲ್ಲಿ ಕೂಡ ಅವರು ಕೆಲಸವನ್ನ ಮಾಡ್ತಿದ್ರು. ಆಗ ನೀರು ತುಂಬಿಕೊಂಡು ಅಲ್ಲಿ ಮಣ್ಣು ಕುಸಿದು 2 ರಿಂದ 3 ಜನ ಕಾರ್ಮಿಕರು ಆ ಒಂದು ಮಣ್ಣಿನಲ್ಲಿ ಸಿಲುಕ್ತಾರೆ. ಅದರಲ್ಲಿ ಒಬ್ಬರಿಗೆ ಗಾಯ ಆಗಿದೆ, ಮತ್ತೋರ್ವ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಉಳಿದವರಿಗೆ ಏನು ಕೂಡ ಆಗಿಲ್ಲ. ಸದ್ಯಕ್ಕೆ ಓರ್ವ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ರಾತ್ರಿ ಘಟನೆ ನಡೆದ ಸಂದರ್ಭದಲ್ಲಿಯೇ ಯಲಹಂಕ ಪೊಲೀಸರು ಮಾಹಿತಿ ಬಂದ ಬಳಿಕ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆ ಒಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಮತ್ತೊಂದು ಕಡೆ ಗಾಯಾಳಿಗೆ ಈಗಾಗಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಅಂದ್ರೆ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂತ ಕೆಲಸ ಆಗ್ತಿದೆ. ಆ ಒಂದು ಮೃತ ಮತ್ತೆ ಗಾಯಾಳಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಪೊಲೀಸರು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತವಾಗಿ ಅವರು ಆಂಧ್ರ ಮೂಲದವರು ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಅವರ ಕುಟುಂಬಸ್ಥರಿಗೆ ಅಂದ್ರೆ ಮೃತನ ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ. ಅವರ ಬಗ್ಗೆ ಮತ್ತೆ ಜೊತೆಗೆ ಆ ಒಂದು ಕಟ್ಟಡ ಕಾರ್ಮಿಕರ ಜೊತೆಗೆ ಆ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಮಾಲೀಕರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮಳೆಯ ಅವಾಂತರಕ್ಕೆ ಬೆಂಗಳೂರಿನಲ್ಲಿ ಓರ್ವ ಬಲಿಯಾಗಿರುವ ಘಟನೆ ನಡೆದಿದೆ. ಮಣ್ಣು ಕುಸಿದು ಕಾರ್ಮಿಕ ಬಲಿಯಾಗಿರುವಂತದ್ದು, ಮತ್ತೋರ್ವ ಗಂಭೀರವಾಗಿರುವಂತದ್ದು. ಯಲಹಂಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಕಟ್ಟಡ ನಿರ್ಮಾಣಕ್ಕೆ ಮಣ್ಣು ಒಗೆಯುವಾಗ ಅವಘಡ ನಡೆದಿರೋದು. ಎಂಬಸಿ ಗ್ರೂಪ್ಗೆ ಸೇರಿದಂತ ಕಟ್ಟಡ. ಮಳೆ ನೀರು ಜಾಸ್ತಿ ಹರಿದ ಪರಿಣಾಮ ಮಣ್ಣು ಕುಸಿದಿದೆ. ಮಣ್ಣಿನಡಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕನೊಬ್ಬ ಸಿಲುಕಿ ದುರ್ಮರಣಕ್ಕೀಡಾಗಿರೋದು. ಗಾಯಾಳುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿ ಯಲಹಂಕ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ಇದೇ ಸ್ಥಳದಲ್ಲಿ ಈ ಘಟನೆ ನಡೆದಿರುವಂತದ್ದು. ಎಂಬಸಿ ಗ್ರೂಪ್ಗೆ ಸೇರಿದಂತಹ ಒಂದು ಕಟ್ಟಡ. ಇಲ್ಲಿ ಕಾರ್ಮಿಕರು ಕೆಲಸ ಮಾಡುವಾಗ ನಿನ್ನೆ ಗಮನಿಸಿದಿರಿ ಮಳೆ ಯಾವ ಮಟ್ಟಿಗೆ ಆಯಿತು ಬೆಂಗಳೂರಿನಲ್ಲಿ ಅಂತ ಹೇಳಿ. ಮಳೆಯ ನೀರು ಹೆಚ್ಚಾಗಿ ಹರಿದ ಪರಿಣಾಮ ಮಣ್ಣು ಕುಸಿದು ಈ ರೀತಿಯ ಒಂದು ಅವಘಡ ನಡೆದಿದೆ. ಆ ಮಣ್ಣಿನ ಅಡಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕ ಸಿಕ್ಕಾಕೊಂಡು ದುರ್ಮರಣಕ್ಕೀಡಾಗಿರೋದು. ಇನ್ನು ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ಕೊಡ್ತಾರೆ. ಮಾದೇಶ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಓ ಟಿ ಯು. ಶ್ರೀಪಾದ್, ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಕಳೆದ ಎರಡು ತಾಸು ಆ ಕಡೆ ಈ ಕಡೆ ಮಳೆ ಬಂತ ಸಂದರ್ಭದಲ್ಲಿ ಸಾಕಷ್ಟು ಕಡೆ ನೀರು ತುಂಬಿತ್ತು. ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲೂ ಕೂಡ ನೀರು ನುಗ್ಗುವಂತ ಕೆಲಸವಾಗಿತ್ತು. ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಂಬಸಿ ಗ್ರೂಪ್ಗೆ ಸೇರಿದಂತ ಒಂದು ಕಟ್ಟಡದ ಕಾಮಗಾರಿ ಕೂಡ ನಡೆಯಿತು. ಅಲ್ಲಿ 5 ರಿಂದ 6 ಜನ ಕಾರ್ಮಿಕರು ಮಣ್ಣು ಅಗೆಯುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಬುನಾದಿಗೆ ಮಣ್ಣು ಅಗೆಯುವಂತ ಕೆಲಸವನ್ನು ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಮಳೆ ಜೋರಿದ್ದಂತ ಸಂದರ್ಭದಲ್ಲಿ ಕೂಡ ಅವರು ಕೆಲಸವನ್ನ ಮಾಡ್ತಿದ್ರು. ಆಗ ನೀರು ತುಂಬಿಕೊಂಡು ಅಲ್ಲಿ ಮಣ್ಣು ಕುಸಿದು
2 3 ಜನ ಕಾರ್ಮಿಕರು ಆ ಒಂದು ಮಣ್ಣಿನೆಯಲ್ಲಿ ಸಿಲುಕ್ತಾರೆ. ಅದರಲ್ಲಿ ಒಬ್ಬರಿಗೆ ಗಾಯ ಆಗಿದೆ, ಮತ್ತೋರ್ವ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಉಳಿದವರಿಗೆ ಏನು ಕೂಡ ಆಗಿಲ್ಲ. ಸದ್ಯಕ್ಕೆ ಓರ್ವ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ರಾತ್ರಿ ಘಟನೆ ನಡೆದ ಸಂದರ್ಭದಲ್ಲಿಯೇ ಯಲಹಂಕ ಪೊಲೀಸರು ಮಾಹಿತಿ ಬಂದ ಬಳಿಕ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆ ಒಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಮತ್ತೊಂದು ಕಡೆ ಗಾಯಾಳಿಗೆ ಈಗಾಗಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಅಂದ್ರೆ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂತ ಕೆಲಸ ಆಗ್ತಿದೆ. ಆ ಒಂದು ಮೃತ ಮತ್ತೆ ಗಾಯಾಳಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಪೊಲೀಸರು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತವಾಗಿ ಅವರು ಆಂಧ್ರ ಮೂಲದವರು ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಅವರ ಕುಟುಂಬಸ್ಥರಿಗೆ ಅಂದ್ರೆ ಮೃತನ ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ. ಅವರ ಬಗ್ಗೆ ಮತ್ತೆ ಜೊತೆಗೆ ಆ ಒಂದು ಕಟ್ಟಡ ಕಾರ್ಮಿಕರ ಜೊತೆಗೆ ಆ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಮಾಲೀಕರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಮಳೆಯ ಅವಾಂತರಕ್ಕೆ ಬೆಂಗಳೂರಿನಲ್ಲಿ ಓರ್ವ ಬಲಿಯಾಗಿರುವ ಘಟನೆ ನಡೆದಿದೆ. ಮಣ್ಣು ಕುಸಿದು ಕಾರ್ಮಿಕ ಬಲಿಯಾಗಿರುವಂತದ್ದು, ಮತ್ತೋರ್ವ ಗಂಭೀರವಾಗಿರುವಂತದ್ದು. ಯಲಹಂಕ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿದೆ. ಕಟ್ಟಡ ನಿರ್ಮಾಣಕ್ಕೆ ಮಣ್ಣು ಅಗೆಯುವಾಗ ಅವಘಡ ನಡೆದಿರೋದು. ಎಂಬಸಿ ಗ್ರೂಪ್ಗೆ ಸೇರಿದಂತ ಕಟ್ಟಡ. ಮಳೆ ನೀರು ಜಾಸ್ತಿ ಹರಿದ ಪರಿಣಾಮ ಮಣ್ಣು ಕುಸಿದಿದೆ. ಮಣ್ಣಿನಡಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕನೊಬ್ಬ ಸಿಲುಕಿ ದುರ್ಮರಣಕ್ಕೀಡಾಗಿರೋದು. ಗಾಯಾಳುವಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿ ಯಲಹಂಕ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ನೋಡಿ, ಇದೇ ಸ್ಥಳದಲ್ಲಿ ಈ ಘಟನೆ ನಡೆದಿರುವಂತದ್ದು. ಎಂಬಸಿ ಗ್ರೂಪ್ಗೆ ಸೇರಿದಂತಹ ಒಂದು ಕಟ್ಟಡ. ಇಲ್ಲಿ ಕಾರ್ಮಿಕರು ಕೆಲಸ ಮಾಡುವಾಗ ನಿನ್ನೆ ಗಮನಿಸಿದಿರಿ ಮಳೆ ಯಾವ ಮಟ್ಟಿಗೆ ಆಯಿತು ಬೆಂಗಳೂರಿನಲ್ಲಿ ಅಂತ ಹೇಳಿ. ಮಳೆಯ ನೀರು ಹೆಚ್ಚಾಗಿ ಹರಿದ ಪರಿಣಾಮ ಮಣ್ಣು ಕುಸಿದು ಈ ರೀತಿಯ ಒಂದು ಅವಘಡ ನಡೆದಿದೆ. ಆ ಮಣ್ಣಿನ ಅಡಿಯಲ್ಲಿ ಆಂಧ್ರ ಮೂಲದ ಕಾರ್ಮಿಕ ಸಿಕ್ಕಾಕೊಂಡು ದುರ್ಮರಣಕ್ಕೀಡಾಗಿರೋದು. ಇನ್ನು ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ಕೊಡ್ತಾರೆ. ಮಾದೇಶ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಓ ಟಿ ಯು. ಶ್ರೀಪಾದ್, ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಕಳೆದ ಎರಡು ತಾಸು ಆ ಕಡೆ ಈ ಕಡೆ ಮಳೆ ಬಂತ ಸಂದರ್ಭದಲ್ಲಿ ಸಾಕಷ್ಟು ಕಡೆ ನೀರು ತುಂಬಿತ್ತು. ಅದರಲ್ಲೂ ಕೂಡ ತಗ್ಗು ಪ್ರದೇಶಗಳಲ್ಲೂ ಕೂಡ ನೀರು ನುಗ್ಗುವಂತ ಕೆಲಸವಾಗಿತ್ತು. ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಂಬಸಿ ಗ್ರೂಪ್ಗೆ ಸೇರಿದಂತ ಒಂದು ಕಟ್ಟಡದ ಕಾಮಗಾರಿ ಕೂಡ ನಡೆಯಿತು. ಅಲ್ಲಿ 5 ರಿಂದ 6 ಜನ ಕಾರ್ಮಿಕರು ಮಣ್ಣು ಅಗೆಯುವಂತ ಕೆಲಸವನ್ನು ಮಾಡಿದ್ರು. ಅಂದ್ರೆ ಬುನಾದಿಗೆ ಮಣ್ಣು ಅಗೆಯುವಂತ ಕೆಲಸವನ್ನು ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಮಳೆ ಜೋರಿದ್ದಂತ ಸಂದರ್ಭದಲ್ಲಿ ಕೂಡ ಅವರು ಕೆಲಸವನ್ನ ಮಾಡ್ತಿದ್ರು. ಆಗ ನೀರು ತುಂಬಿಕೊಂಡು ಅಲ್ಲಿ ಮಣ್ಣು ಕುಸಿದು 2 ರಿಂದ 3 ಜನ ಕಾರ್ಮಿಕರು ಆ ಒಂದು ಮಣ್ಣಿನೆಯಲ್ಲಿ ಸಿಲುಕ್ತಾರೆ. ಅದರಲ್ಲಿ ಒಬ್ಬರಿಗೆ ಗಾಯ ಆಗಿದೆ, ಮತ್ತೋರ್ವ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಉಳಿದವರಿಗೆ ಏನು ಕೂಡ ಆಗಿಲ್ಲ. ಸದ್ಯಕ್ಕೆ ಓರ್ವ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ರಾತ್ರಿ ಘಟನೆ ನಡೆದ ಸಂದರ್ಭದಲ್ಲಿಯೇ ಯಲಹಂಕ ಪೊಲೀಸರು ಮಾಹಿತಿ ಬಂದ ಬಳಿಕ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಆ ಒಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. ಮತ್ತೊಂದು ಕಡೆ ಗಾಯಾಳಿಗೆ ಈಗಾಗಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಅಂದ್ರೆ ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂತ ಕೆಲಸ ಆಗ್ತಿದೆ. ಆ ಒಂದು ಮೃತ ಮತ್ತೆ ಗಾಯಾಳಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಪೊಲೀಸರು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತವಾಗಿ ಅವರು ಆಂಧ್ರ ಮೂಲದವರು ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಅವರ ಕುಟುಂಬಸ್ಥರಿಗೆ ಅಂದ್ರೆ ಮೃತನ ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ. ಅವರ ಬಗ್ಗೆ ಮತ್ತೆ ಜೊತೆಗೆ ಆ ಒಂದು ಕಟ್ಟಡ ಕಾರ್ಮಿಕರ ಜೊತೆಗೆ ಆ ಒಂದು ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ಮಾಲೀಕರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.